Hello everyone, welcome to ODOP series. As I told you, now start ಮಾಡ್ತಾ ಇರೋದು first district is Bagalkote. Why? Because I belong to Bagalkote and it is very close to my heart. So starting with Bagalkote ನಲ್ಲಿ ODOP program ಒಳಗಡೆ ಯಾವ ಪ್ರಾಡಕ್ಟ್ ಅನ್ನ ಚೂಸ್ ಮಾಡ್ಯಾರ. So to start with they had started with onions ಉಳ್ಳಾಗಡ್ಡಿ ಈ ಪ್ರಾಡಕ್ಟ್ ಅನ್ನ ODOP ಪ್ರೋಗ್ರಾಮ್ ಒಳಗಡೆ ಬಾಗಲಕೋಟೆಯಿಂದ ಸೆಲೆಕ್ಟ್ ಮಾಡಿದ್ರು, ಐಡೆಂಟಿಫೈ ಮಾಡಿದ್ರು. ಬಟ್ ನೌ ದ ನ್ಯೂಸ್ ಇಸ್ ದಟ್ ದೇ ಹ್ಯಾವ್ ಚೇಂಜ್ಡ್ ಇಟ್ ಟು ಜಾಗ್ರಿ. ಐ ಆಮ್ ನಾಟ್ ಶ್ಯೂರ್ ಯೆಟ್ ಅವ್ರು ಎಷ್ಟು ಚೇಂಜ್ ಮಾಡ್ಯಾರ ಇಲ್ಲ, ಎಲ್ಲೂ ಅಪ್ಡೇಟ್ ನಾನು ಇನ್ನೂ ನೋಡಿಲ್ಲ. ಬಟ್ ದ ನ್ಯೂಸ್ ಇಸ್ ದಟ್ ದೇ ಆರ್ ಗೋಯಿಂಗ್ ಟು ಮೇಕ್ ಇಟ್ ಆಸ್ ಜಾಗ್ರಿ. ಬಟ್ ರೈಟ್ ನಾವು ಯಾವ ಸೋರ್ಸಸ್ದಿಂದ ಇದನ್ನೆಲ್ಲ ಡೀಟೇಲ್ಸ್ ತೆಗಿಯಾಕತ್ತೀವಿ. ಸೊ ಆ ಸೋರ್ಸ್ದಿಂದ ನಮ್ಗೆ ಓನಿಯನ್ಸ್ ಡೇಟಾನ ಸಿಕ್ಕೈತಿ ಆ್ಯಂಡ್ ದ್ಯಾಟ್ ಸೋರ್ಸ್ ಇಸ್ ನೋ ಒನ್ ಬಟ್ VTPC ಕರ್ನಾಟಕ. ಸೊ ಐ ವುಡ್ ರಿಯಲಿ ಥ್ಯಾಂಕ್ ಟು VTPC. ಅವ್ರ ಸ್ಟಡಿ, ಅವ್ರು ರಿಸರ್ಚ್ ಮಾಡಿದ್ದೆಲ್ಲ ಡೇಟಾಬೇಸ್ ಅವ್ರ ಸೈಟ್ ಒಳಗಿಂದ ತೊಗೊಂಡು ನಾನು ನಿಮಗೆ ಹೇಳಾಕತ್ತೀನಿ. ಸೊ ಆಲ್ ದ ಡೇಟಾ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಕಮಿಂಗ್ ಫ್ರಮ್ ಅ ರಿಲಯಬಲ್ ಸೋರ್ಸ್ ದ್ಯಾಟ್ ಈಸ್ VTPC. ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್ ಅಂತಂದ್ರೆ ಏನು ಆಗ್ತಾ ಐತಿ? ಸೊ ಕರ್ನಾಟಕ ಹ್ಯಾಸ್ ಐಡೆಂಟಿಫೈಡ್ ಇಟ್ಸ್ ಪ್ರಾಡಕ್ಟ್ ಮಿಕ್ಸ್ ವಿತ್ ಹೈ ಡಿಮಾಂಡ್ ಆ್ಯಂಡ್ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಅಕ್ರಾಸ್ ಆಲ್ ದ ಡಿಸ್ಟ್ರಿಕ್ಟ್ಸ್. ಓಕೆ, ಎಲ್ಲ ಡಿಸ್ಟ್ರಿಕ್ಟ್ಸ್ನಾಗಿಂತೂ ಎಲ್ಲ ಪ್ರಾಡಕ್ಟ್ಸ್ನು ಅವ್ರು ಸೆಲೆಕ್ಟ್ ಮಾಡ್ಯಾರ. ಸೊ ಡಿಸ್ಟ್ರಿಕ್ಟ್ ವೈಸ್ ಯಾವ ಏಜೆನ್ಸೀಸ್ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರಂತಂದ್ರೆ ಕೆಪ್ಯಾಕ್. ಸೊ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್, ಇವ್ರ ಅಂಡರ್ ಇದು ಎಲ್ಲಾನು ಇಂಪ್ಲಿಮೆಂಟ್ ಆಗತೈತಿ. ಸೊ ಲೆಟ್ ಅಸ್ ಸಿ ಹೌ ಇಟ್ ಈಸ್ ಗೋಯಿಂಗ್. ಸೊ ಲೆಟ್ ಅಸ್ ಸಿ ಏನೈತಿ ನೆಕ್ಸ್ಟ್. ಓಕೆ, ಸೊ ಇದ್ರೊಳಗೆ ಅವರು ಪಾಪ್ಯುಲರ್ ಓನಿಯನ್ ವೆರೈಟೀಸ್ ಅಕ್ರಾಸ್ ದ ವರ್ಲ್ಡ್. ಸೊ ಬೇರೆ ಬೇರೆ ಕಂಟ್ರೀಸ್ ಒಳಗೆ ಯಾವ್ಯಾವ ಟೈಪ್ದು ಓನಿಯನ್ಸ್ ಅವೈಲೇಬಲ್ ಆಗಕತ್ತಾವ ಅಂತ ಹೇಳಿ ಅದ್ರ ನೇಮ್ ಸ್ವಲ್ಪ ಮೆನ್ಷನ್ ಮಾಡ್ಯಾರ. ಒಗ್ನಾನ್ ದೇ ರಾಸ್ಕಾಫ್ ಇದೇನೈತಿ ಫ್ರಾನ್ಸ್ ದಿಂದ ಐತಿ. ಓಕೆ, ಸೊ ವಿದಾಲಿಯಾ ಓನಿಯನ್ ದಿಸ್ ಇಸ್ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ನಾನು ಎಲ್ಲಾನು ಕಂಪ್ಲೀಟ್ ಡೀಟೇಲ್ ಒಳಗೆ ಇದನ್ನೆಲ್ಲಾನು ಓದ್ಕೊಂಡು ಕುಂದ್ರಂಗಿಲ್ಲ. ಸೊ ಇಫ್ ಯು ಹ್ಯಾವ್ ಟೈಮ್ ಲೇಟರ್ ಯು ಕ್ಯಾನ್ ಗೋ ಥ್ರೂ ದ ವಿಡಿಯೋ. ನೀವು ವಿಡಿಯೋ ನೋಡ್ಕೊಂಡ ಇನ್ ಡೀಟೇಲ್ ಒಳಗೆ ನಿಮಗೆ ಓದೋದಿತ್ತು ಅಂತಂದ್ರೆ ನೀವು ಓದ್ಬೋದು. ಆಕ್ಚುಲಿ ಇಟ್ ಈಸ್ ನಾಟ್ ನೆಸೆಸರಿ. ವೈ? ಬಿಕಾಸ್ ನಾವಿರೋದು ಇಂಡಿಯಾ ಒಳಗಡೆ, ನಾವಿರೋದು ಕರ್ನಾಟಕ ಒಳಗಡೆ. ಇಲ್ಲಿಂದ ಏನು ಪ್ರಾಡಕ್ಟ್ ಹೋಗತೈತಿ ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು ರಾದರ್ ದ್ಯಾನ್ ಸಮ್ ಅದರ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಒನ್ ಈಸ್ ಸಿಬೋಲಾ ಫ್ಯೂಂತಸ್ ದೆ ಎಬ್ರೋ. ಇದು ಇಟ್ಲಿದಿಂದ ಐತಿ. ಓಕೆ, ಆ್ಯಂಡ್ ಆಫ್ಟರ್ ದ್ಯಾಟ್ ಇಟ್ ಈಸ್ ವೈಗ್ನಾನ್ಡಾಕ್ಸ್ ದೆಸ್ ಸಿವೆನ್ಸ್ ದಟ್ ಈಸ್ ಆಲ್ಸೋ ಫ್ರಮ್ ಫ್ರಾನ್ಸ್. ಇವೆಲ್ಲ ಹೆಸರು ಹೇಳ್ಬೇಕಂದ್ರೆ ಆಗಂಗಿಲ್ಲ. ಓಕೆ, ದ ನೆಕ್ಸ್ಟ್ ಈಸ್ ಮಕೋಯ್ ವರೋಶಾಗಿಮಾ. ಇದು ಹಂಗರಿಯಿಂದ ಐತಿ. ಓಕೆ, ಅದಾದ್ಮೇಲೆ ಸಿಪೋಲಾ ದಿ ಜಿರಾತನ ಇಟಲಿದಿಂದ ಐತಿ. ಹಾರಿಬ್ಯೂಲ್ ಹೋರಿ ಅಂತ ಕರೀತಾರ, ದ್ಯಾಟ್ ಈಸ್ ಫ್ರಮ್ ಜರ್ಮನಿ. ಡಿಫ್ರೆಂಟ್ ನೇಮ್ಸ್. ಸಿಪೋಲಾ ದೇ ಸರ್ತಾಲ್ದೋ ಇದು ಇಟ್ಲಿದಿಂದ. ಸೊ ಮ್ಯಾಕ್ಸಿಮಮ್ ನೀವು ನೋಡ್ಬೋದು ಒಂದು ಇಟ್ಲಿದಿಂದ ಅದಾವು ಅಥವಾ ಜರ್ಮನಿ ಆರ್ USA. ಓಕೆ, ದೀಸ್ ಆರ್ ದ ಮ್ಯಾಕ್ಸಿಮಮ್ ಪ್ರೊಡ್ಯೂಸರ್ಸ್. ಪ್ಲಸ್ ಯುರೋಪಿಯನ್ ಕಂಟ್ರೀಸ್ ಒಳಗೆ ನೆದರ್ಲ್ಯಾಂಡ್ಸ್ನು ಭಾಳ ಐತಿ. ಆಮೇಲೆ ನಮ್ಮ ಏಷ್ಯನ್ ಕಂಟ್ರೀಸ್ ಒಳಗೆ ಚೈನಾದಿಂದನೂ ಭಾಳ ಓನಿಯನ್ ಬರ್ತೈತಿ. ಬಟ್ ಐ ಡೋಂಟ್ ನೋ ವೈ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ಇಯರ್. ಅವ್ರು ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ದಟ್ ಈಸ್ ನಾಟ್ ಅವರ್ ಕನ್ಸರ್ನ್. ಸೊ ನೆಕ್ಸ್ಟ್ ಈಸ್ ಚೆಕ್ ರಿಪಬ್ಲಿಕ್. ಆಮೇಲೆ ಅದಾದಮೇಲೆ ಇಟ್ಲಿ ಅಗೇನ್. ಓಕೆ, ಹೆಸರೆಲ್ಲ ನಿಮಗೆ ಜಾಸ್ತಿ ಡೀಟೇಲ್ ಒಳಗೆ ನಿಮ್ಗೆ ಏನಾರ ಸ್ಟಡಿ ಮಾಡೋದಿತ್ತು ಅಂತಂದ್ರೆ ಆಮೇಲೆ ನೀವು ಹೆಸರೆಲ್ಲ ನೋಡ್ಕೋಬೋದು. ಓಕೆ, ಸೊ ವೆರೈಟೀಸ್ ಆಫ್ ಕಮರ್ಷಿಯಲಿ ಗ್ರೋನ್ ಆನಿಯನ್ಸ್ ಇನ್ ಇಂಡಿಯಾ. ಓಕೆ, ಸೊ ಬೇರೆ ಬೇರೆ ವೆರೈಟೀಸ್ ಯಾವ್ಯಾವ ಅದಾವು ಇಲ್ಲಿ ಹೇಳ್ಯಾರ. ಅಗ್ರಿಫೌಂಡ್ ಡಾರ್ಕ್ ರೆಡ್, ಅಗ್ರಿಫೌಂಡ್ ಲೈಟ್ ರೆಡ್, NHRDF ರೆಡ್, ಅಗ್ರಿಫೌಂಡ್ ವೈಟ್, ಅಗ್ರಿಫೌಂಡ್ ರೋಸ್, ಅಗ್ರಿಫೌಂಡ್ ರೆಡ್, ಪೂಜಾ ರನಾರ್, ಪೂಜಾ ರೆಡ್, ಪೂಜಾ ವೈಟ್ ರೌಂಡ್. ಓಕೆ, ಸೊ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಫೌಂಡ್ ಇನ್ ಇಂಡಿಯಾ. ಆಮೇಲೆ ಅದರೊಳಗಡೆನ ದೇರ್ ಆರ್ ಸರ್ಟನ್ ವೆರೈಟೀಸ್ ಆಫ್ ಯೆಲ್ಲೋ ಆನಿಯನ್ ವಿಚ್ ಆರ್ ಸೂಟೇಬಲ್ ಫಾರ್ ಎಕ್ಸ್ಪೋರ್ಟ್ಸ್ ಇನ್ ಯುರೋಪಿಯನ್ ಕಂಟ್ರೀಸ್. ಸೊ ಇದ್ರೊಳಗೆ ನಿಮಗೆ ಅವ್ರು ಸ್ವಲ್ಪ ಇನ್ನೂ ಡೀಟೇಲ್ ಒಳಗೆ ಹೇಳ್ಯಾರ. ಸೊ ತಾನಾ F1, ಅರಾಟ್ H, ಸುಪ್ರೆಕ್ಸ್, ಗ್ರಾನೆಕ್ಸ್ 55, HA60 ಆ್ಯಂಡ್ ಗ್ರಾನೆಕ್ಸ್ 429. ಸೊ ಈ ಕ್ವಾಲಿಟಿ ಏನದಾವು ಇವು ಯುರೋಪಿಯನ್ ಕಂಟ್ರೀಸ್ ಒಳಗೆ ಗ್ರೇಡಿಂಗ್ ಅವ್ರು ಮಾಡಿರ್ತಾರ. ಸೊ ಆ ಗ್ರೇಡ್ದಿಂದ ಯುರೋಪಿಯನ್ ಕಂಟ್ರೀಸಿಗೆ ಹೋಗ್ತಾವೆ, ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಾವ ಅಂತ ಅವ್ರು ಹೇಳತ್ತಾರ. ಸೊ ನಿಮಗೆ ಇದನ್ನ ನೋಡಿದ್ಮೇಲೆ ಈಗ ಇದು ಯಾವುದಪ್ಪ ಓನಿಯನ್, ಆಮೇಲೆ ಇದು ಎಲ್ಲಿ ಸಿಗ್ತೈತಿ ಅಂತ ಹೇಳಿ ನಿಮಗೆ ಕ್ವಶನ್ ಇತ್ತಂತಂದ್ರೆ ಯು ಕ್ಯಾನ್ ಜಸ್ಟ್ ಸಿಂಪ್ಲಿ ಗೂಗಲ್ ಸೇಯಿಂಗ್ ದಟ್ ಓಕೆ ತಾನಾ F1 ಈ ಓನಿಯನ್ ಏನೈತಿ ಇದ್ರದ್ದು ಒರಿಜಿನ್ ಯಾವ್ದೈತಿ ಅಂತ ಹೇಳಿ ನೀವು ಹೊಡೆದ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಅದ್ರದ್ದು ಒರಿಜಿನ್ ಗೂಗಲ್ ತೋರಿಸ್ತೈತಿ. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಓಕೆ, ಏರಿಯಾಸ್ ಆಫ್ ಕಲ್ಟಿವೇಶನ್. ದ ಮೇಜರ್ onion producing states are Maharashtra, Karnataka, Madhya Pradesh, Gujarat, Bihar, Andhra Pradesh, Rajasthan, Haryana and Telangana. Okay, ಆದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನೈತಿ, ಮಹಾರಾಷ್ಟ್ರ ರ್ಯಾಂಕ್ಸ್ ಫಸ್ಟ್ ಇನ್ ಆನಿಯನ್ ಪ್ರೊಡಕ್ಷನ್ ವಿತ್ ಶೇರ್ ಆಫ್ 39%. ಓಕೆ, ಸೊ ಇಂಡಿಯಾದಿಂದ ಎಷ್ಟು ಬೆಳಿತಾರ ಅದ್ರದ್ದು 39% ಶೇರ್ ಮಹಾರಾಷ್ಟ್ರದಿಂದ ಐತಿ. ಆ್ಯಂಡ್ ಮಹಾರಾಷ್ಟ್ರ ಒಳಗೆ ನೀವು ಗೊತ್ತು ಮಾಡ್ಕೋಬೋದು ದಟ್ ಈಸ್ ನಾಸಿಕ್ ಒಳಗೆ ಲಾಸಲ್ಗಾವ್ ಅಂತ ಊರ್ ಐತಿ. ಸೊ ಅಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಮ್ಯಾಕ್ಸಿಮಮ್ ಅಲ್ಲೆಲ್ಲನೂ field those are all filled with onions, right? And the next one is Madhya Pradesh, that is 17%. So this data is from 2020 2021.
ಸೊ ಈಗೂ ಏನು ಭಾಳ ಡಿಫ್ರೆನ್ಸ್ ಆಗಿರಂಗಿಲ್ಲ, 1% ಇಲ್ಲ 2% ಮೇಲಿಲ್ಲ ಕೆಳಗೆ ಆಗಿರ್ತೈತಿ. ಓಕೆ, ಸೊ ದಟ್ ಈಸ್ ನಾಟ್ ಸೋ ಮಚ್ ಬಿಗ್ ಆಫ್ ಅ ಡಿಫ್ರೆನ್ಸ್. ಸೊ ನೆಕ್ಸ್ಟ್ ಈಸ್ ಇಂಡಿಯಾ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಓಕೆ, ದರ್ ಇಸ್ ಲಾಟ್ ಆಫ್ ಡಿಮಾಂಡ್ ಆಫ್ ಇಂಡಿಯನ್ ಆನಿಯನ್ ಇನ್ ದ ವರ್ಲ್ಡ್. ಇಂಡಿಯನ್ ಆನಿಯನ್ಗೆ ಭಾಳಷ್ಟು ಡಿಮಾಂಡ್ ಐತಿ, ನಾವು ನೋಡ್ತೀವಿ. ಭಾಳಷ್ಟು ಜನ ಎಲ್ಲರೂ ಯಾರು ಎಕ್ಸ್ಪೋರ್ಟ್ ಮಾಡಬೇಕು, ಆಮೇಲೆ ಯಾರು ಎಕ್ಸ್ಪೋರ್ಟ್ ಮಾಡಿಸ್ತೀನಿ ಅಂತಿರ್ತಾರೆ, ಕೋಚಸ್, ಮೆಂಟೋರ್ಸ್, ಟ್ರೈನರ್ಸ್, ಇವರೆಲ್ಲನೂ ಏನೈತಿ ಮ್ಯಾಕ್ಸಿಮಮ್ ನಿಮ್ಗೆ ದುಬೈಗೆ ಎಕ್ಸ್ಪೋರ್ಟ್ ಮಾಡಿಸ್ತಾರೆ. ಓಕೆ, ಯು ಮೈಟ್ ಹ್ಯಾವ್ ಸೀನ್ ವೈ, ಬಿಕಾಸ್ ದಟ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಮಾರ್ಕೆಟ್. ಸೊ ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ದುಬೈಗೆ ಮಾಡ್ರಿ ಅಂತ ದುಬೈಗೆ ಮಾಡಿಸ್ತಾರೆ. ಸೊ ಅದ್ರ ಮುಂದಿನ ಕತೆ ಯಾರಿಗೂ ಗೊತ್ತಿರಂಗಿಲ್ಲ. ಲೆಟ್ ಅಸ್ ಸಿ. ಸೊ ಯು ಕ್ಯಾನ್ ಸಿ ದಟ್ ಕಂಟ್ರಿ ಹ್ಯಾಸ್ ಎಕ್ಸ್ಪೋರ್ಟೆಡ್ 15,37,000 tons. Okay, 15,37,000 tons ಅಂತಂದ್ರೆ it is a huge quantity, and the value of it is 3,432 crores. Okay, ಇದು ಯಾವಾಗೈತಿ 2021-2022 ಈ ಫೈನಾನ್ಷಿಯಲ್ ಇಯರ್ ಒಳಗೆ ಇಷ್ಟು ಎಕ್ಸ್ಪೋರ್ಟ್ ಮಾಡ್ಯಾರ. ಸೊ 3,500 crores of onion has been exported from India in just 1 year. So 1 year ಒಳಗೆ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡಾಕತ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ದೇರ್ ಹ್ಯಾಸ್ ಟು ಬಿ ಡಿಮಾಂಡ್ ಇನ್ ಅದರ್ ಕಂಟ್ರೀಸ್, ಪ್ಲಸ್ ಇಂಡಿಯಾ ಒಳಗಂತೂ ಅವೈಲಬಿಲಿಟಿ ಇದ್ದೇ ಇರ್ತೈತಿ. ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಓಕೆ, ಸೊ ಈ ಸೋರ್ಸ್ ಏನೈತಿ, ನಾನು ತೊಗೊಂಡಿದ್ದು VTPC ದಿಂದ ತೊಗೊಂಡಿನಿ, ಬಟ್ VTPC ದವರು ಸೋರ್ಸ್ ಅಪೆಡಾ ಅಗ್ರಿ ಎಕ್ಸ್ಚೇಂಜ್, ಅಪೆಡಾ ಕಡೆಯಿಂದ ಅವ್ರು ಸೋರ್ಸ್ ತೊಗೊಂತಾರೆ. ಸೊ ಆಲ್ ದಿಸ್ ಈಸ್ ಕಮಿಂಗ್ ಫ್ರಮ್ ಲೆಜಿಟಿಮೇಟ್ ಸೋರ್ಸಸ್. ಸೊ GI ಟ್ಯಾಗ್ಡ್ ಓನಿಯನ್ಸ್ ಆಫ್ ಇಂಡಿಯಾ. ಸೊ GI ಟ್ಯಾಗ್ಡ್ ಅಂತಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್. ಸೊ GI ಟ್ಯಾಗ್ ಇದ್ದಿದ್ದು ಓನಿಯನ್ಸ್ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಾವ. ಆಮೇಲೆ ಇಂಡಿಯಾ ಒಳಗೆ GI ಟ್ಯಾಗ್ ಸಿಕ್ಕಿದ್ದು ಜಸ್ಟ್ 2 ರೀಜನ್ ಇಂದ. ದಟ್ ಈಸ್ ಒನ್ ಫ್ರಮ್ ನಾಸಿಕ್ ಅಂಡ್ ದ ಸೆಕೆಂಡ್ ಒನ್ ಈಸ್ ಫ್ರಮ್ ಬೆಂಗಳೂರು. ಸೊ ನಮ್ಮ ಬೆಂಗಳೂರು ಒಳಗಿಂದ GI ಟ್ಯಾಗ್ ಅವರಿಗೆ ಸಿಕ್ಕೈತೆ. ಸೊ ಹಿಯರ್ ಯು ಕ್ಯಾನ್ ಸಿ ನಾಸಿಕ್ ಡಿಸ್ಟ್ರಿಕ್ಟ್ ಒಳಗೆ ಒಳಗೆ ನಿಫಾಡ್ ತಹಸೀಲ್. ಸೊ ಈ ಏರಿಯಾಗೂ GI ಟ್ಯಾಗ್ ಸಿಕ್ಕೈತಿ. ಪ್ಲಸ್ ನಾಸಲ್ಗಾಂವ್ ಓನಿಯನ್ಸ್ ಆರ್ ಲೈಟ್ ರೆಡ್ ಇನ್ ಕಲರ್ ಆಸ್ ಕಂಪೇರ್ಡ್ ಟು ದ ಅದರ್ ವೆರೈಟೀಸ್ ಆಫ್ ಓನಿಯನ್ಸ್. ದ ಬ್ಲ್ಯಾಕ್ ಸಾಯಿಲ್ ಆಫ್ ನಾಸಲ್ಗಾಂವ್ ಹ್ಯಾಸ್. ಓಕೆ, ಸೊ ಇನ್ನೂ ಜಾಸ್ತಿ ಅದ್ರೊಳಗೆ ಡೀಟೇಲ್ಸ್ ಅವ್ರು ಕೊಟ್ಟಾರ. ಸೊ ಇನ್ನೂ ಅದ್ರೊಳಗೆ ನೀವು ಏನೇನು ಕಂಟೆಂಟ್ ಐತಿ, ಆಮೇಲೆ ಏನೇನು ಮಿನರಲ್ಸ್, ಆಮೇಲೆ ವಿಟಮಿನ್ಸ್ ಏನೇನು ಅದಾವ ಅದನ್ನ ನೀವು ನೋಡೋದಿತ್ತಂತಂದ್ರೆ ಯು ಕ್ಯಾನ್ ಸಿ ಹಿಯರ್. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್ ಲೇಟರ್. ಸೊ ದ ಓನಿಯನ್ಸ್ ಫ್ರಮ್ ಲಾಸಲ್ಗಾಂವ್ ಮಾರ್ಕೆಟ್ ಆರ್ ಟ್ರಾನ್ಸ್ಪೋರ್ಟೆಡ್ ಅಕ್ರಾಸ್ ಇಂಡಿಯಾ ಅಂಡ್ ಎಕ್ಸ್ಪೋರ್ಟೆಡ್ ಟು ಸಿಂಗಾಪುರ್ ಅಂಡ್ ಮಲೇಷಿಯಾ. ಸಿಂಗಾಪುರ್ ಅಂಡ್ ಮಲೇಷಿಯಾಗ ಜಾಸ್ತಿ ಹೋಗ್ತೈತೆ ಅಂತ ಇವ್ರು ಹೇಳ್ತಾರೆ. ನೆಕ್ಸ್ಟ್, ದ ಬೆಂಗಳೂರು ರೋಸ್ ಆನಿಯನ್ಸ್. ಸೊ ದ ಬೆಂಗಳೂರು ರೋಸ್ ಆನಿಯನ್ಸ್ ಆರ್ ದ ಸೆಕೆಂಡ್ ಆನಿಯನ್ ರೀಜನ್ ದಟ್ ಈಸ್ holding a GI tag. So geographical indication tag Bangalore onion, rose onions go sikkadi. The bulbs of these onions are spherical and have a flat base. Okay, so ee sigud region ಏನೈತೆ ಅಂತಂದ್ರೆ ಬೆಂಗಳೂರು ಅರ್ಬನ್, ರೂರಲ್, ಕೋಲಾರ್ ಅಂಡ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ಸ್. ಓಕೆ, ಈ ಇದ್ರೊಳಗೆ ಬ್ಯಾಂಗ್ಳೂರ್ ರೋಸ್ ಆನಿಯನ್ ಸಿಗ್ತೈತಿ. ಆಮೇಲೆ ಅದ್ರ ಬಗ್ಗೆನೂ ನಿಮಗೆ ಡೀಟೇಲ್ಸ್, ವಾಟ್ ವಿಟಮಿನ್ಸ್, ಮಿನರಲ್ಸ್ ಅಂಡ್ ಎವರೇಜ್ ಟೆಂಪರೇಚರ್, ಅದು ಇದು ಡೀಟೇಲ್ಸ್ ನಿಮಗೆ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಕೆಳಗೆ ಅವ್ರು ಕೊಟ್ಟಾರ. ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆ, ನಾವು ಕಮಿಂಗ್ ಟು ಟಾಪ್ ಇಂಪೋರ್ಟಿಂಗ್ ಕಂಟ್ರೀಸ್ ಆಫ್ ದ ವರ್ಲ್ಡ್. ಈಗ ಭಾಳಷ್ಟು ಮಂದಿ ನಿಮಗೆ ಭಾಳಷ್ಟು ಡೀಟೇಲ್ಸ್ ಇಲ್ಲಿ ಓಪನ್ ಅಪ್ ಆಗ್ತೈತಿ. ಏನಂತಂದ್ರೆ, ಸಿ ದ ಫಸ್ಟ್ ಇಂಪೋರ್ಟಿಂಗ್ ಕಂಟ್ರಿ ಈಸ್ ಯುನೈಟೆಡ್ ಸ್ಟೇಟ್ಸ್. ಯುನೈಟೆಡ್ ಸ್ಟೇಟ್ಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಪೋರ್ಟಿಂಗ್ ಕಂಟ್ರಿ, ಅಂಡ್ ದ ಸೆಕೆಂಡ್ ಒನ್ ಈಸ್ ಮಲೇಷಿಯಾ, ಥರ್ಡ್ ಈಸ್ ಯುನೈಟೆಡ್ ಕಿಂಗ್ಡಮ್, ಜರ್ಮನಿ. ಸೊ ಇದೇನು ಪರ್ಸೆಂಟೇಜ್ ಶೇರ್ ಹೇಳ್ಯಾರ, ದಟ್ ಈಸ್ ಪರ್ಸೆಂಟೇಜ್ ಶೇರ್ ಆಲ್ ಓವರ್ ದ ವರ್ಲ್ಡ್. ಓಕೆ, ದೇ ಆರ್ ಕಂಪೇರಿಂಗ್ ವಿತ್ ದ ವರ್ಲ್ಡ್. ಆಲ್ಮೋಸ್ಟ್ 14% ಏನೈತಿ ಯುನೈಟೆಡ್ ಸ್ಟೇಟ್ಸ್ ದವರ ಇಂಪೋರ್ಟ್ ಮಾಡ್ಕೋತಾರ. ದೆನ್ ಕಮ್ಸ್ ಮಲೇಷಿಯಾ, ಯುನೈಟೆಡ್ ಕಿಂಗ್ಡಮ್, ಜರ್ಮನಿ, ವಿಯೆಟ್ನಾಂ, ಕೆನಡಾ, ನೆದರ್ಲ್ಯಾಂಡ್ಸ್, ಇವೆಲ್ಲ ದ ಲಿಸ್ಟ್ ಆಫ್ 10. ಸೊ ಇದ್ರೊಳಗೆ ಎಲ್ಲೂ ನಮಗೆ UAE, ದುಬೈ ಮಾರ್ಕೆಟ್ ಕಾಣಿಸಾಕತ್ತಿಲ್ಲ, ವೇರ್ ಇನ್ ಲಾಟ್ ಆಫ್ ಆನಿಯನ್ಸ್ ಇಸ್ ಬೀಯಿಂಗ್ ಎಕ್ಸ್ಪೋರ್ಟೆಡ್. ಸೊ ಈ ಡೇಟಾ ನೀವು ಕಂಪೇರ್ ಮಾಡಿದ್ಮೇಲೆ ದುಬೈಗೆ ಎಲ್ಲರೂ ಯಾಕೆ ಕಳ್ಸಾಕತ್ತಾರ ಇದು ನೀವು ವಿಚಾರ ಮಾಡಿದ್ರಿ ಅಂತಂದ್ರೆ, ದೇರ್ ಆರ್ ಮೆನಿ ರೀಸನ್ಸ್ ಫಾರ್ ದಟ್. ಫಸ್ಟ್ ಥಿಂಗ್ ಈಸ್ ಇಟ್ ಈಸ್ ವೆರಿ ಈಸಿ ಟು ಎಕ್ಸ್ಪೋರ್ಟ್ ಟು ದುಬೈ. ಸೊ ಸೆಕೆಂಡ್ ಥಿಂಗ್ ಈಸ್ ಟ್ರೈನರ್ಸ್ ಆಮೇಲೆ ಕೋಚಸ್ಸಿಗೆ ಈಸಿಲಿ ರೀಚ್ ಔಟ್ ಆಗ್ಬೋದು. ಆಮೇಲೆ ಅಲ್ಲಿ ಏಜೆಂಟ್ಸಿಗೆ ಹೋಗಿ ಇವ್ರು ಇಮಿಡಿಯೇಟ್ಲಿ ದೋಸ್ತಿ ಮಾಡ್ಕೊಂಡು ಅವರು ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಸಕ್ಕೆ ಜಾಸ್ತಿ ಪ್ರಮೋಟ್ ಮಾಡ್ತಾರೆ, ಆಮೇಲೆ ಎಕ್ಸ್ಪೋರ್ಟ್ನೂ ಮಾಡ್ತಾರೆ. ಬಟ್ ದ ದುಬೈ ಮಾರ್ಕೆಟ್ ಈಸ್ ಫ್ಲಕ್ಚುಯೇಟಿಂಗ್. ಅದರ ಸಲುವಾಗಿ ನಿಮಗೆ ಅಲ್ಲಿ ಪ್ರಾಫಿಟ್ನೂ ಆಗ್ಬೋದು, ಲಾಸ್ನೂ ಆಗ್ಬೋದು. ದ ಚಾನ್ಸಸ್ ಆರ್ ಬೋತ್. ಸೊ ಹಿಂಗಾಗಿ ಫಿಕ್ಸ್ಡ್ ರೇಟ್ ನಿಮಗೆ ಅಲ್ಲಿ ಸಿಗಂಗಿಲ್ಲ. ಬಟ್ ಪ್ರೊಬೆಬ್ಲಿ ಉಳ್ಕಾದೆಲ್ಲ ಕಂಟ್ರೀಸ್ ಒಳಗೆ ಫಿಕ್ಸ್ ರೇಟ್, ಸಪೋಸ್ ಇಫ್ ಯು ಆರ್ ಟಾರ್ಗೆಟಿಂಗ್ ಟು ಡಿಫ್ರೆಂಟ್ ಕಂಟ್ರೀಸ್, ಆಮೇಲೆ ನೀವು ಯಾವ ಥರದ್ದು ನೀವು ಇಂಪೋರ್ಟರ್ಸಿಗೆ ಕೊಡಾಕತ್ತೀರಿ, ನೀವು ಇನ್ಸ್ಟಿಟ್ಯೂಷನಲ್ ಸೇಲ್ಸ್ ಮಾಡಾಕತ್ತೀರಿ, ಯಾವ್ದಾರ ಇಂಡಸ್ಟ್ರೀಸಿಗೆ ಕೊಡಾಕತ್ತೀರಿ, ಬೇಸ್ಡ್ ಆನ್ ದ್ಯಾಟ್ ನಿಮ್ಗೆ ಗೊತ್ತಾಗುತ್ತೆ ಅದ್ರದ್ದು ಫಿಕ್ಸ್ಡ್ ಪ್ರೈಸ್ ನಿಮ್ಗೆ ಸಿಗ್ತೈತಿ ಏನಿಲ್ಲ ಅಂತ. ನೀವು ಮಾರ್ಕೆಟ್ನಾಗ ಕೊಡಾಕತ್ತೀರಿ ಅಂತ ಡೆಫಿನೆಟ್ಲಿ ನಿಮಗೆ ಫಿಕ್ಸ್ ಪ್ರೈಸ್ ಸಿಗಂಗಿಲ್ಲ. ಮಾರ್ಕೆಟ್ ರೇಟ್ ಯಾವಾಗಲೂ ಫ್ಲಕ್ಚುಯೇಟ್ ಹಾಕೊಂತಾನೆ ಇರ್ತೈತಿ. ಸೊ ನೆಕ್ಸ್ಟ್ ಈಸ್ ವರ್ಲ್ಡ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ಸ್. ಸೊ ದಿಸ್ ಈಸ್ ದ HS code, what you can see 070310, fresh or chilled onions and shallots. Okay, so 2021 global imports ಏನೈತಿ ಅದ್ರೊಳಗೆ
38,23,984 USD ಇಷ್ಟು ಗ್ಲೋಬಲ್ ಇಂಪೋರ್ಟ್ ಟ್ರಾನ್ಸಾಕ್ಷನ್ ಆಗೈತೆ. ಅಂದ್ರೆ ಬೇರೆ ಬೇರೆ ಕಂಟ್ರೀಸ್ ಒಳಗೆ ಇಷ್ಟೆಲ್ಲ ಇಂಪೋರ್ಟ್ ಮಾಡ್ಯಾರ. ಆಮೇಲೆ ಗ್ಲೋಬಲ್ ಎಕ್ಸ್ಪೋರ್ಟ್ ಏನೈತಿ ದಟ್ ಈಸ್ 40,11,700 ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಐತಿ. ಸೊ ಈ 5 ಕಂಟ್ರೀಸ್ ಏನದಾವು ಅವರು ಎಕ್ಸ್ಪೋರ್ಟ್ ಮಾಡಾರ, ಆಮೇಲೆ ಈ 5 ಕಂಟ್ರೀಸ್ ಏನದಾರ ಅವರು ಇಂಪೋರ್ಟ್ ಮಾಡ್ಕೊಂಡಾರ. ಸೊ ಹಿಯರ್ ಯು ಕ್ಯಾನ್ ಸಿ ದಟ್ ಇಂಡಿಯಾ ಈಸ್ ರ್ಯಾಂಕಿಂಗ್ 7. ಸೊ 4,49,457 USD ಅಷ್ಟು ನಾವು ಎಕ್ಸ್ಪೋರ್ಟ್ಸ್ ಮಾಡಿವಿ. ಓಕೆ, ಸೊ ಇದನ್ನ ಇಲ್ಲಿ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಒಳಗೆ ಕೊಟ್ಟಾರ. ಸೊ ನಥಿಂಗ್ ಡಿಫ್ರೆಂಟ್. ಓಕೆ, ಸೊ ಅದ್ರೊಳಗೆ ಇದು ಬೇರೆ HS ಕೋಡ್ ಏನೈತಿ 080390. ಡ್ರೈಡ್ ಆನಿಯನ್ಸ್ ಹೋಲ್, ಕಟ್, ಸ್ಲೈಸ್ಡ್, ಬ್ರೋಕನ್ ಆರ್ ಇನ್ ಪೌಡರ್ ಬಟ್ ನಾಟ್ ಫರ್ದರ್ ಪ್ರಿಪೇರ್ಡ್. ಓಕೆ, ಸೊ ಈ HS ಕೋಡ್ ಏನೈತಿ ದಟ್ ಈಸ್ ಫಾರ್ ದೀಸ್ ಕೈಂಡ್ ಆಫ್ ಆನಿಯನ್ಸ್. ಸೊ ಅದು ಡ್ರೈಡ್ ಆನಿಯನ್ಸ್ ಇರಲಿ, ಹೋಲ್ ಇರಲಿ, ಕಟ್ ಇರಲಿ, ಸ್ಲೈಸ್ಡ್ ಇರಲಿ, ಓಕೆ, ಬ್ರೋಕನ್ ಇರಲಿ ಅಥವಾ ಪೌಡರ್ ಫಾರ್ಮ್ನಾಗ ಇರಲಿ, ಎಲ್ಲದಕ್ಕೂ ಈ HS ಕೋಡ್ ವ್ಯಾಲಿಡ್ ಇರ್ತೈತಿ. ಸೊ ಇದರದ್ದು ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ವ್ಯಾಲ್ಯೂ ಎಷ್ಟೈತಿ ಅದನ್ನ ಇವ್ರು ಇಲ್ಲೇ ಕೊಟ್ಟಾರ. ಸೊ ಹಿಯರ್ ಇನ್ ದೀಸ್ ಡ್ರೈಡ್ ಆನಿಯನ್ಸ್ ಹೋಲ್, ಕಟ್, ಆಮೇಲೆ ಇದ್ರೊಳಗೆ ಏನೈತಿ ಇಂಡಿಯಾ ರ್ಯಾಂಕಿಂಗ್ 1 ಐತಿ. ಇದ್ರೊಳಗೆ ನೆದರ್ಲ್ಯಾಂಡ್ಸ್ ಇಲ್ಲ. Okay, so if we go back and see Netherlands fresh or chilled onions and shallots, so probably shallots amele chilled onions Netherlands dawr ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾರೆ, ಅದರ ಸಲುವಾಗಿ it is ranking number 1 here. But when it comes to all these other things, India is ranking 1. Okay, anyways, so export performance of onions in the last 4 years, all India and Karnataka. So ಇದ್ರೊಳಗಿಲ್ಲೇ ನೀವು ಡೀಟೇಲ್ಸ್ ಓದ್ಬೋದು. HS ಕೋಡ್ ಅವ್ರು ಕೊಟ್ಟಾರ. ಸೊ ಆಗ ನಾವೇನು ನೋಡಿದ್ವಿ, ಓನಿಯನ್ಸ್ ಫ್ರೆಶ್ ಆ್ಯಂಡ್ ಚಿಲ್ಡ್. ಓಕೆ, ದಿಸ್ HS ಕೋಡ್ ಈಸ್ ಫಾರ್ ಶಾಲಾಟ್ಸ್, ಫ್ರೆಶ್, ಚಿಲ್ಡ್ಸ್ ಎಕ್ಸೆಟ್ರಾ, ಆ್ಯಂಡ್ 712200 ಆನಿಯನ್ಸ್ ಡ್ರೈಡ್. ಸೊ ಇದಕ್ಕೈತಿ. ಆ್ಯಂಡ್ ದಿಸ್ 130 ಇಸ್ ಆನಿಯನ್ಸ್ ಸೀಡ್ಸ್ ಯೂಸ್ಡ್ ಫಾರ್ ಸೋಯಿಂಗ್. ಸೊ ಸೀಡ್ಸ್ ಏನು ಮಾಡ್ತಾರೆ ಅದನ್ನ ಸೀಡ್ಸ್ನು ಎಕ್ಸ್ಪೋರ್ಟ್ ಆಗ್ತಾವೆ. ಓಕೆ, ಸೊ ಮೇಜರ್ ಇಂಪೋರ್ಟಿಂಗ್ ಕಂಟ್ರೀಸ್ ಏನದಾವೆ ಇಲ್ಲಿ ನೋಡ್ರಿ, ಬಾಂಗ್ಲಾದೇಶ್, ಮಲೇಷಿಯಾ ಆ್ಯಂಡ್ ಶ್ರೀಲಂಕಾ. ಓಕೆ, ಶ್ರೀಲಂಕಾ, ಮಲೇಷಿಯಾ, ಥೈಲ್ಯಾಂಡ್, ಜರ್ಮನಿ, USA, ಬ್ರೆಜಿಲ್. ಆಮೇಲೆ ಸೊ ನೇಪಾಲ್, ಬಹ್ರೇನ್ ಆ್ಯಂಡ್ ಕೆನಡಾ, ದೀಸ್ ಕಂಟ್ರೀಸ್ ಇಂಪೋರ್ಟ್ ಸೀಡ್ಸ್. ಓಕೆ, ಅವ್ರು ಅಲ್ಲಿ ಗ್ರೋ ಮಾಡ್ತಿರ್ಬೋದು, ಕಲ್ಟಿವೇಟ್ ಮಾಡ್ತಿರ್ಬೋದು, ಅದ್ರ ಸಂಬಂಧ ಅವರು ಸೀಡ್ಸ್ ಯೂಸ್ ಮಾಡ್ತಾರೆ. ಆ್ಯಂಡ್ ದ ಸೇಮ್ ಥಿಂಗ್ ಈಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಸೊ ವ್ಯಾಲ್ಯೂ ಇನ್ million USD. ಓಕೆ, ಸೊ ಇದ್ರ ವ್ಯಾಲ್ಯೂ ಕೊಟ್ಟಾರಿಲ್ಲ. ಸೊ 2019 ಹಿಡಿದ 2022 ವರೆಗೂ ಇದೆಲ್ಲನೂ ಡೀಟೇಲ್ಸ್ ಇದ್ರೊಳಗೆ ಅದಾವೆ. ಸೊ ಯು ಕ್ಯಾನ್ ಸಿ ದ್ಯಾಟ್ ಸ್ವಲ್ಪ 2018-19 ಒಳಗಡೆ ಬಿಫೋರ್ ಕೊರೋನಾ ಜಾಸ್ತಿ ಇತ್ತು. ಓಕೆ, ಅಗೇನ್ ಡ್ಯೂರಿಂಗ್ ದ ಟೈಮ್ ಆಫ್ ಕೊರೋನಾ ಸ್ವಲ್ಪ ಕಡಿಮೆ ಆಗಿತ್ತು. ಆಲ್ಮೋಸ್ಟ್ $100 million ಕಡಿಮೆ ಆಗಿತ್ತು, ಡಿಪ್ ಆಗಿತ್ತು. ಬಟ್ ಅಗೇನ್ ನಾವು ಇನ್ 2022 ಇಟ್ ಈಸ್ 460 million. ಸೊ ಡೆಫಿನೆಟ್ಲಿ 2023 and 4 it is going to be increasing. So no doubt in that. So now export analysis of onions 2022. Okay, so all India in the 460 million USD dagati, destination Bangladesh. So every another plus 50 countries ಅಂತ ಹೇಳಕತ್ತಾರ ಅವ್ರು. ಇನ್ನೂ ಬೇರೆ ಬೇರೆ ಡೆಸ್ಟಿನೇಷನ್ ಅದಾವು, ಆದ್ರೆ ಫಸ್ಟ್ 3 ಏನದಾವು that is the maximum number of ಇದು. ಓಕೆ, ಸೊ ಯಾವ ಸ್ಟೇಟ್ದಿಂದ ಆಗೈತಿ, ಮಹಾರಾಷ್ಟ್ರದಿಂದ ಅದರೊಳಗೆ 343. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ 460 million USD ಒಳಗೆ 343 ಏನೈತಿ ಬರೇ ಮಹಾರಾಷ್ಟ್ರದಿಂದನೇ ಆಗೈತಿ. ಓಕೆ, ಸೊ ದ ಓನ್ಲಿ ಲೆಫ್ಟ್ ಔಟ್ ಥಿಂಗ್ಸ್ ಆರ್ 25, 21 and 18. ಸೊ ಕರ್ನಾಟಕ ಒಳಗೆ ನಾವು ವಿಚಾರ ಮಾಡಕತ್ತೀವಿ ಅಂತಂದ್ರೆ ಬರೇ 18 million USD ನಾವು ಎಕ್ಸ್ಪೋರ್ಟ್ ಮಾಡಕತ್ತೀವಿ. ಆಮೇಲೆ ದ ಕಂಟ್ರೀಸ್ ಆರ್ ಮಲೇಷಿಯಾ, ಶ್ರೀಲಂಕಾ, ಬ್ರೂನೈ ಆ್ಯಂಡ್ ಪ್ಲಸ್ 11 ಅದರ್ ಕಂಟ್ರೀಸ್. ಓಕೆ, ಸೊ ಇವು 11 ಅದರ್ ಕಂಟ್ರೀಸ್ ಯಾವ ಅದಾವು ಅದನ್ನ ನೋಡಿ. ಸೊ ನಾವು ಆಸ್ ಅ ಎಕ್ಸ್ಪೋರ್ಟರಿಗೆ ನಾವು ವಿಚಾರ ಮಾಡಕತ್ತಿದ್ವಿ ಅಂತಂದ್ರೆ we'll have to think about only Malaysia, Sri Lanka, Brunei plus 11 other countries who are buying from Karnataka. ಕರ್ನಾಟಕದಿಂದ ಯಾರು ಬೈ ಮಾಡಕತ್ತಾರ ಅವ್ರಿಗಷ್ಟೇ ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಸೊ ಸಪೋಸ್ ನೀವು ಬಾಂಗ್ಲಾದೇಶಿಗೆ ಹೋಗಿ, ಮಲೇಷಿಯಾಗೆ ಹೋಗಿ, ಓಕೆ, ಸೊ ಕೆಲವೊಂದು ಕಡೆ ಏನೈತಿ ಮಹಾರಾಷ್ಟ್ರದಿಂದ ಪರ್ಚೇಸ್ ಮಾಡ್ತಿರ್ತಾರ, ಕೆಲವೊಂದು ಕಡೆ ಕರ್ನಾಟಕದಿಂದ ಪರ್ಚೇಸ್ ಮಾಡ್ತಿರ್ತಾರ. ಸೊ ಅದು ಪಾಸಿಬಲ್ ಐತಿ, ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು ಮಲೇಷಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ಮಲೇಷಿಯಾ, ಶ್ರೀಲಂಕಾ, ಇದು ಮಹಾರಾಷ್ಟ್ರದಿಂದನೂ ಬಾಂಗ್ಲಾದೇಶ್, ಮಲೇಷಿಯಾ, ಶ್ರೀಲಂಕಾ ಹೊಂಟೈತಿ, ಆಮೇಲೆ ಕರ್ನಾಟಕದಿಂದನೂ ಮಹಾರಾಷ್ಟ್ರ, ಶ್ರೀಲಂಕಾ ಹೊಂಟೈತಿ. ಸೊ ಇಟ್ ಮೀನ್ಸ್ ದ್ಯಾಟ್ ಅವರು ಕರ್ನಾಟಕದಿಂದ ತಗೊಳತ್ತಾರ, ಆದ್ರೆ ಮಹಾರಾಷ್ಟ್ರದಿಂದ ಜಾಸ್ತಿ ತಗೊಳತ್ತ. ಸೊ 11 ಯಾವ ಕಂಟ್ರೀಸ್ ಬೇರೆ ಕಂಟ್ರೀಸ್ ಅದಾವ ಅದನ್ನ ನಾವು ನೋಡಿದ್ವಿ ಅಂತಂದ್ರೆ ದೋಸ್ ಕಂಟ್ರೀಸಿಗೆ ನಾವು ನಮ್ಮ ರೀಜನ್ ಇಂದ, ಕರ್ನಾಟಕದಿಂದ
ಇಂಡಿಯಾದಿಂದ ಏನು ಆನಿಯನ್ಸ್ ಅದಾವು ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡಕ್ಕೆ ನೋಡ್ಬೋದು. ಓಕೆ, ಸೊ ರೆಸ್ಟ್ ಅದರ್ ಕಂಟ್ರೀಸ್ ಆರ್ ಆಲ್ ಬೈಯಿಂಗ್ ಫ್ರಮ್ ಮೇಜರ್ಲಿ ಫ್ರಮ್ ಮಹಾರಾಷ್ಟ್ರ. ನಾವು ರೀಜನ್ ಚೇಂಜ್ ಮಾಡಿ ಬೇರೆ ಕಡೆಯಿಂದನೂ ನಾವು ಎಕ್ಸ್ಪೋರ್ಟ್ ಮಾಡ್ಬೋದಾ, ಮಾಡಕ್ಕೆ ಬರಂಗಿಲ್ಲ, ಅದನ್ನು ನಾವು ಲಾಸ್ಟ್ ಇದ್ರೊಳಗೆ ನಾವು ಡಿಸ್ಕಷನ್ ಮಾಡೋದು. ಓಕೆ, ಸೊ ಹಿಯರ್ ಶಾಲಾಟ್ಸ್ ಫ್ರೆಶ್ ಚಿಲ್ಡ್ ಅದರೊಳಗೆ ಏನೈತಿ, ಇಂಡಿಯಾದಿಂದ ಟೋಟಲ್ 14 million USD, ಶ್ರೀಲಂಕಾ, ಮಲೇಷಿಯಾ, ಥೈಲ್ಯಾಂಡ್, ತಮಿಳ್ನಾಡುದಿಂದ 9 million, ಕರ್ನಾಟಕದಿಂದ 2 million, ಕೇರಳದಿಂದ 1 million. ಓಕೆ, ಸೊ ಇದ್ರೊಳಗೆ ಹೆಂಗೈತೆ ನೋಡ್ರಿ, ಶಾಲಾಟ್ಸ್ ಆ್ಯಂಡ್ ಫ್ರೆಶ್ ಚಿಲ್ಡ್ ಮಹಾರಾಷ್ಟ್ರದವ್ರು ಮಾಡಕತ್ತಿಲ್ಲ. ಸೊ ಮಹಾರಾಷ್ಟ್ರದಿಂದ ಜಾಸ್ತಿ ಹೋಗಾಕತ್ತಿಲ್ಲ, ದಟ್ ಈಸ್ ವಾಟ್ ಇಟ್ ಮೀನ್ಸ್. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಕಂಟ್ರೀಸ್ ಯಾವುದೋ ಅದನ್ನು ಇಲ್ಲಿ ಕೊಟ್ಟಾರೆ, ಕತಾರ್, ನೇಪಾಲ್, ಸಿಂಗಾಪುರ್, UAE, ಓಕೆ, ಥೈಲ್ಯಾಂಡ್. ಸೊ UAE is also a big market, 7%. ಓಕೆ, ಸೊ ಮೇಜರ್ is Sri Lanka, then it's Malaysia. Okay, so now onions dried, whole cut, sliced. ಸೊ ಇವೆಲ್ಲ ಬೇರೆ ಇದ್ರೊಳಗೆ ಯಾವ್ದು ಜಾಸ್ತಿ ಎಕ್ಸ್ಪೋರ್ಟ್ ಮಾಡತ್ತಾರ. ಸೊ ಲೆಟ್ ಅಸ್ ಸಿ ಡ್ರೈಡ್, ಪೌಡರ್ದು. ಸೊ ಇದ್ರೊಳಗೆ ನೋಡ್ರಿ, ಒನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನೈತೆ ಅಂತಂದ್ರೆ, ಗುಜರಾತ್ ಒಳಗೆ ಇಂಡಸ್ಟ್ರೀಸ್ ಜಾಸ್ತಿ ಅದಾವ ಅಂತಂದ್ಮೇಲೆ ವಾಟ್ ದೇ ಆರ್ ಡೂಯಿಂಗ್ ಇಸ್ ದೇ ಆರ್ ಬೈಯಿಂಗ್ ಇಟ್ ಫ್ರಮ್ ಮಹಾರಾಷ್ಟ್ರ ಕಡೆಯಿಂದ ಅಲ್ಲಿಂದ ಇಲ್ಲ ಪರ್ಚೇಸ್ ಮಾಡಿ, ದೆನ್ ದೇ ಆರ್ ಪ್ರೊಸೆಸಿಂಗ್ ಇಟ್ ಇನ್ ದ ಸೆನ್ಸ್ ಹೋಲ್ ಇದ್ದಿದ್ದನ್ನು ಕಟ್ ಮಾಡ್ತಾರ, ಸ್ಲೈಸ್ ಮಾಡ್ತಾರ, ಬ್ರೋಕನ್ ಮಾಡ್ತಾರ, ಅಥವಾ ಪೌಡರ್ ಫಾರ್ಮ್ನಾಗ ಮಾಡ್ತಾರ. ವೈ? ಬಿಕಾಸ್ ದೇ ಹ್ಯಾವ್ ಹ್ಯೂಜ್ ಇಂಡಸ್ಟ್ರೀಸ್ ಇನ್ ಗುಜರಾತ್. ಸೊ ಅದನ್ನ ಮಾಡಿ ಅವರು ಎಕ್ಸ್ಪೋರ್ಟ್ ಮಾಡಕತ್ತಾರ. ಸೊ ದೀಸ್ ಅದರ್ ಕಂಟ್ರೀಸ್ ದೇ ಆರ್ ಎಕ್ಸ್ಪೋರ್ಟಿಂಗ್. ಸೊ ಮಹಾರಾಷ್ಟ್ರದವರಲ್ಲಿ ಏನೈತಿ, ಡೈರೆಕ್ಟ್ ನಿಮ್ಮ ಹೊಲ್ದಾಗಿಂತ್ರ ಬಂತಂದ್ರೆ ಕಟ್ ಮಾಡೋದೈತಿ, ಎಕ್ಸ್ಪೋರ್ಟ್ ಮಾಡೋದೈತಿ. ಮಹಾರಾಷ್ಟ್ರದವ್ರು ಅದನ್ನ ಮಾಡತ್ತಾರೆ. ಗುಜರಾತ್ದವ್ರು ಏನು ಮಾಡತ್ತಾರ, ಅದನ್ನ ಪ್ರೊಸೆಸ್ ಮಾಡಿ ಮಾಡತ್ತಾರ. ವೈ? ಬಿಕಾಸ್ ಗುಜರಾತ್ನೊಳಗೆ ಜಾಸ್ತಿ ಆನಿಯನ್ಸ್ ಬೆಳೆಯಂಗಿಲ್ಲ. ಅದ್ರ ಸಲುವಾಗಿ ಏನು ಮಾಡತ್ತಾರ, ಅವ್ರು ಯಾರು ಬೆಳಿತಾರ ಅವ್ರ ಕಡೆಯಿಂದ ತೊಗೊಂಡು ಪ್ರೊಸೆಸ್ ಮಾಡಿ ಅವ್ರು ಕೊಡತ್ತಾರೆ. ದೇ ಆರ್ ಸ್ಮಾರ್ಟ್. ಓಕೆ, ಸೊ ಅದೇ ಥರ ಆನಿಯನ್ ಸೀಡ್ಸ್ ಯೂಸ್ ಫಾರ್ ಸೋಯಿಂಗ್. ಸೊ ಅದೇ ಎಲ್ಲಿಂದ ಹೊಂಟೈತಿ, ಅದನ್ನು ಗುಜರಾತ್ದಿಂದ ಹೊಂಟೈತಿ. ವೈ? ಬಿಕಾಸ್ ಆನಿಯನ್ ಸೀಡ್ಸ್ ಅನ್ನ ಯಾವ ಥರ ಪ್ರೊಸೆಸ್ ಮಾಡ್ತಾರೆ ಅಂತಂದ್ರೆ, ಆಕ್ಚುಯಲ್ ಆನಿಯನ್ಗೆ ಡ್ರೈ ಮಾಡಿ ಶ್ರಿಂಕ್ ಆದ್ಮೇಲೆ ದಟ್ ಬಿಕಮ್ಸ್ ಅ ಸೋಯಿಂಗ್ ಸೀಡ್ ಫಾರ್ ದ ಆನಿಯನ್. ಸೊ ಹಿಂಗಾಗಿ ಅದ್ರೊಳಗೂ ಪ್ರೊಸೆಸಿಂಗ್ ಇನ್ವಾಲ್ವ್ ಇರ್ತೈತಿ. ದಟ್ ಈಸ್ ವೈ ಗುಜರಾತ್ ಅಗೇನ್ ಇಸ್ ಟಾಪ್ ದೇರ್. ಓಕೆ, ಸೊ ನೆಕ್ಸ್ಟ್ ಇಸ್ ಡೆಲ್ಲಿ ಅಂಡ್ ದೆನ್ ಮಹಾರಾಷ್ಟ್ರ. ಓಕೆ, ಸೊ ಅವ್ರು ಎಲ್ಲೆಲ್ಲಿ ಎಕ್ಸ್ಪೋರ್ಟ್ ಮಾಡಕತ್ತಾರ ಅದನ್ನು ಇಲ್ಲಿ ಬರ್ದಾರ. So you can see that. So now coming to SPS TBT standards. So SPS and TBT standards for onion ಅಂತಂದ್ರೆ ಏನೈತಿ, SPS in the sense sanitary and phytosanitary standards, ಆಮೇಲೆ TBT ಅಂತಂದ್ರೆ technical barriers to trade. ಓಕೆ, ಸೊ ಕಲರ್ ಇದ್ರೊಳಗೆ ಏನೈತಿ, ರೆಡ್ ಆನಿಯನ್ಸ್, ಪಿಂಕಿಶ್ ರೆಡ್ ಕಲರ್ಡ್ ಸ್ಕಿನ್, ವೈಟ್ ಆನಿಯನ್ಸ್, ವೈಟ್ ಕಲರ್ಡ್ ಸ್ಕಿನ್. ಸೊ ಇದಿಷ್ಟ ಎಕ್ಸ್ಪೋರ್ಟ್ ಆಗ್ತಿರ್ತಾವ. ಓಕೆ, ಶೇಪ್ ಏನೈತಿ, ಜನರಲಿ ರೌಂಡ್ ಅಂಡ್ ಓವಲ್ ಆನಿಯನ್ಸ್ ಆರ್ ಪ್ರಿಫರ್ಡ್. ಫ್ಲಾಟ್ ಬೇಸ್ಡ್ ಆನಿಯನ್ಸ್ ಕ್ಯಾನ್ ಬಿ ಇನ್ಕ್ಲೂಡೆಡ್. ಸೊ ನಡು ಅದನ್ನ ಇನ್ಕ್ಲೂಡ್ ಮಾಡ್ಕೋಬಹುದು, ಬಟ್ ಪ್ರಿಫರ್ಡ್ ಏನೈತಿ ರೌಂಡ್ ಅಂಡ್ ಓವಲ್. ಓಕೆ, ಸೈಜ್ ಆನಿಯನ್ಸ್ ವಿತ್ ದ ಡಯಾಮೀಟರ್ ಆಫ್ 4 to 6.5 centimeter having weight more than 100 to 150 grams per piece is preferred. 8 to 10 onions per kg. ಸೊ ಈ ಸೈಜ್ ರೇಂಜ್ ಒಳಗೆ ಇರಬೇಕು. ಆಮೇಲೆ 8 to 10 onions per kg ಅದ್ರೊಳಗೆ ಬರಬೇಕು. ಸೊ ಈ ಸೈಜ್ ಒಳಗೆ ಇತ್ತಂತಂದ್ರೆ ಇದ್ರೊಳಗೆ ಬರ್ತೈತೆ. ಸೊ ದಟ್ ಈಸ್ ದ ಸೈಜ್ ದಟ್ ದೇ ಹ್ಯಾವ್ ಪ್ರಿಫರ್ಡ್. Texture, onion should be hard and firm at the neck. Onions must be properly cured and a thin dried outer layer should be intact. ಸೊ ಥಿನ್ ಡ್ರೈಡ್ ಔಟರ್ ಲೇಯರ್, ಕೆಲವೊಂದು ಆನಿಯನ್ಸ್ ನೀವು ನೋಡ್ಬೋದು ಎಲ್ಲ ಅದು ಚಿಲ್ಕ ಮ್ಯಾಗಿಂದು ಓಪನ್ ಆಗಿರ್ತೈತಿ, ಆ ಕಡೆ ಫುಲ್ ಎಕ್ದಮ್ ನೋಡಕ್ಕೆ ಸರಿ ಇರಂಗಿಲ್ಲ. ಆದ್ರೆ ಕೆಲವೊಂದು ಆನಿಯನ್ಸ್ ನೀವು ನೋಡ್ಬೋದು, ಯಾವ್ದು ಎಕ್ಸ್ಪೋರ್ಟ್ ಆಗ್ತಿರ್ತಾವೆ ಅದನ್ನ ನೀವು ನೋಡ್ಬೋದು, ದೇ ಆರ್ ವೆರಿ ನೀಟ್ ಆ್ಯಂಡ್ ಕ್ಲೀನ್. ವೈ? ಬಿಕಾಸ್ ದ ಥಿನ್ ಲೇಯರ್, ಔಟ್ಸೈಡ್ ಲೇಯರ್ ಏನಿರ್ತೈತಿ ಅದನ್ನ ಇಂಟ್ಯಾಕ್ಟ್ ಇರ್ತೈತಿ. ಸೊ ಅದನ್ನ ಜಾಸ್ತಿ ಅವರು ಆ ಕಡೆ ಎತ್ತಾಡೋದು, ಹ್ಯಾಂಡ್ಲಿಂಗ್ ಮಾಡಿರಂಗಿಲ್ಲ. ಅದ್ರ ಸಲುವಾಗಿ ಅದು ಹಂಗೆ ಕರೆಕ್ಟಾಗಿ ಉಳಿದಿರ್ತೈತಿ. ಸೊ ದಟ್ ಈಸ್ ವೈ ಎಕ್ಸ್ಪೋರ್ಟ್ಸ್ ಒಳಗೆ ಕ್ವಾಲಿಟಿ ಮ್ಯಾಟರ್. ಗ್ರೇಡ್ಸ್, ಆನಿಯನ್ ಈಸ್ ಕ್ಯಾಟಗರೈಸ್ಡ್ ಇಂಟು 3 grades. ಬಿಗ್ ಆನಿಯನ್ಸ್, ಮೀಡಿಯಂ ಸೈಜ್ಡ್ ಆನಿಯನ್ಸ್, ಸಾಂಬಾರ್, ಬೇಬಿ ಆನಿಯನ್ಸ್. ಓಕೆ, ಸೊ 200 ಗ್ರಾಮ್ ದ ಪೀಸ್ ಇತ್ತಂತಂದ್ರೆ ಬಿಗ್ ಆನಿಯನ್, 100 grams ಇತ್ತಂತಂದ್ರೆ ಮೀಡಿಯಂ, 50 grams ಇತ್ತಂತಂದ್ರೆ ಬೇಬಿ ಆನಿಯನ್ಸ್. ಓಕೆ, ಸೊ ದಿಸ್ ಇಸ್ ದ ಗ್ರೇಡ್ಸ್. ಸೆಲೆಕ್ಷನ್ ಆಫ್ ಗುಡ್ ಕ್ವಾಲಿಟಿ ಆನಿಯನ್ಸ್ ಅಂಡ್ ಸ್ಪೆಸಿಫಿಕೇಶನ್ಸ್. ಸೊ ಇನ್ ಕೇಸ್ ನೀವು ಆನಿಯನ್ಸ್ ವಿಚಾರ ಮಾಡಕತ್ತಿದ್ರಿ ಅಂತಂದ್ರೆ ಯು ಕ್ಯಾನ್ ಗೋ ರೀಡ್ ಔಟ್ ದಿಸ್ ಇನ್ ಡೀಟೇಲ್ಸ್. ಇಲ್ಲೂ ನೀವು ಓದ್ಬೋದು. ಮ್ಯಾಕ್ಸಿಮಮ್ ನಿಮಗೆ ಬೇಕಾಗಿದ್ದ ಡೀಟೇಲ್ಸ್ ಎಲ್ಲ ನಾನು ಇಲ್ಲಿ ಹಾಕಿನಿ. ಸೊ ನಿಮಗೆ ಇನ್ನೂ ಡೀಟೇಲ್ ಆಗಿ ಬೇಕಾಗಿತ್ತು ಅಂತಂದ್ರೆ ನೀವು ಗೂಗಲ್ನು ಮಾಡ್ಬೋದು. ಗೂಗಲ್ ಮಾಡಿ ಇದೆಲ್ಲನೂ ಡೀಟೇಲ್ಸ್ ಅದರೊಳಗಿಂದ ನೀವು ತೆಗೆದು ಸ್ಟಡಿ ಮಾಡ್ಬೋದು. ಓಕೆ, ಸೊ ಮೀಡಿಯಂ ಸೈಜ್, ರೌಂಡ್ ಸೈಜ್ ಆನಿಯನ್ಸ್, ಫ್ಲಾಟ್ ಟಾಪ್ಸ್. ಸೊ ಕ್ವಾಲಿಟಿ ಏನೇನದಾವೋ ಅದನ್ನೆಲ್ಲನೂ ಮೆನ್ಷನ್ ಮಾಡ್ಯಾರ. ರಿಜೆಕ್ಷನ್ ಏನೈತೆ, ವೆರಿ ಲಾರ್ಜ್ ಆ್ಯಂಡ್ ಅಂಡರ್ ಸೈಜ್ಡ್ ಆನಿಯನ್ಸ್. ಭಾಳ ದೊಡ್ಡದಿತ್ತಂದ್ರೂ ರಿಜೆಕ್ಟ್ ಮಾಡ್ತಾರೆ, ಎಕ್ದಮ್ ಸಣ್ಣದಿತ್ತಂದ್ರೂ ರಿಜೆಕ್ಟ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ದ ರಿಜೆಕ್ಷನ್ ಸ್ಪೆಸಿಫಿಕೇಶನ್. ಗ್ರೀನ್ ಟಾಪ್ಸ್, ಸ್ಪ್ರೌಟೆಡ್ ಆನಿಯನ್ಸ್, ಮೊಳಕೆ ಹೊಡೆದಿದ್ದಿತ್ತು ಉಳ್ಳಾಗಡ್ಡಿ ಅಂತಂದ್ರೆ ಅದನ್ನ ರಿಜೆಕ್ಟ್ ಮಾಡ್ತಾರೆ. ವೈ? ಬಿಕಾಸ್ ಇಟ್ ಹ್ಯಾಸ್ ಗಾನ್ ಟೂ ಫಾರ್ವರ್ಡ್. ಓಕೆ, ಗ್ರೀನ್ ಟಾಪ್ಸ್, ರೂಟ್ ಅದನ್ನ ಮತ್ತೆ ಬೆಳೆಯಕತ್ತಿತ್ತು, ಗ್ರೀನ್ ಕಲರ್ದಲ್ಲೇ ಲೀಫ್ ಬರಾಕತ್ತಿತ್ತು ಅಂತಂದ್ರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ. ವಿತ್ ಲೂಸ್ ಆರ್ ಹಾಫ್ ಪೀಲ್ಡ್ ಔಟರ್ ಸ್ಕಿನ್ಸ್, ಡ್ಯೂಯಲ್ ಆರ್ ಡಬಲ್ ಬಲ್ಬ್ಸ್. ಓಕೆ, ಒಂದೊಂದು ಡಬಲ್ ಇರ್ತಾವೆ ಆನಿಯನ್ಸ್, ಅದನ್ನು ರಿಜೆಕ್ಷನ್ಸ್ ಮಾಡ್ತಾರೆ.
ಸೊ ಡಿಫಾರ್ಮ್ಡ್ ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಡಿಸೀಸ್ಡ್, ಸೊ ಫಂಗಸ್ ಒಂದೊಂದ್ಸತಿ ಫಂಗಸ್ ಆಗಿರ್ತೈತಿ, ಬ್ಲ್ಯಾಕಿಶ್ ಕಲರ್ ಸ್ಕೇಲ್ ಬಂದಿರ್ತೈತಿ, ಸೊ ಅದನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ. ದ್ಯಾಟ್ ಈಸ್ ನಾಮಿನಲ್. ಅದು ನಿಮ್ಗೆ ನೋಡಿದ್ರೂ ಗೊತ್ತಾಗುತ್ತೆ ಇದೇನಪ್ಪ ಹೊಲಸಾಗೈತಲ್ಲ. ನೀವು ಇಲ್ಲೇ ಮನೆ ಒಳಗೆ ಪಿಕ್ ಮಾಡಕತ್ತಿದ್ರು ನೀವು ಅದನ್ನೆಲ್ಲ ನೋಡೋಂಗಿಲ್ಲ. ಸೊ ನಾವು ಕಮಿಂಗ್ ಟು ದ ಪ್ಯಾಕೇಜಿಂಗ್. ಓಕೆ, ಸೊ ಯಾವ ಥರ ಪ್ಯಾಕೇಜಿಂಗ್ ಮಾಡ್ತಾರೆ ಎಕ್ಸ್ಪೋರ್ಟ್ ಒಳಗೆ. ಓಕೆ, ಸೊ ಫಸ್ಟ್ ಒನ್ ಈಸ್ ದ ಜೂಟ್ ಬ್ಯಾಗ್. ಓಕೆ, ಪೊಟ್ಯಾಟೋಸ್ನು ಹಿಂಗೆ ಮಾಡ್ತಾರೆ, ಆನಿಯನ್ಸ್ನು ಹಿಂಗೆ ಮಾಡ್ತಾರೆ. ಅಷ್ಟು ಜೂಟ್ ಬ್ಯಾಗ್ ಒಳಗೂ ಆನಿಯನ್ಸ್ ಯೂಶ್ವಲಿ ಪ್ಯಾಕ್ ಮಾಡ್ತಾರೆ. ಸೊ ಟೈಪ್ ಆಫ್ ಫ್ಯಾಬ್ರಿಕ್ ಈಸ್ ಹೆಸಿಯನ್. ಗ್ರಾಮೇಜ್ ಏನೈತಿ 270. ಸೊ ಇದೆಲ್ಲ ಜೂಟ್ ಬ್ಯಾಗ್ದವ್ರ ಡೀಟೇಲ್ಸ್ ನಿಮಗೆ ಕೊಟ್ಟಾರೆ. ಸ್ಟಿಚಿಂಗ್ ಯಾವ ಥರ ಇರ್ತೈತಿ, ಏನೈತಿ ಏನಿಲ್ಲ. ಸೊ ಈ ಥರ ಪ್ಯಾಕಿಂಗ್ ಮಾಡಿ ಕಳಿಸ್ಬೋದು. ನೆಕ್ಸ್ಟ್ ಒನ್ ಈಸ್ ಲೇನೋ ಬ್ಯಾಗ್. ಲಿನೋ ಬ್ಯಾಗ್, ಪೊಟ್ಯಾಟೋಸ್ ಆ್ಯಂಡ್ ಆನಿಯನ್ಸ್ ಅಗೇನ್ ಸೇಮ್. ಸೊ ಜಾಸ್ತಿ ಮಾಡಿ ನೀವು ಇದ್ರೊಳಗನ್ನ ನೋಡಿರ್ಬೋದು. ಆನಿಯನ್ಸ್ ಆಗಲಿ, ಉಳ್ಳಾಗಡ್ಡಿ ಆಗಲಿ, ಪೊಟ್ಯಾಟೋಸ್ ಆಗಲಿ, ಇದೆಲ್ಲ ಪಿಂಕ್ ಬ್ಯಾಗ್ ಒಳಗೆ ಬರ್ತಿರ್ತಾವೆ. ಪಾಲಿಪ್ರೊಪಿಲಿನ್ ಬ್ಯಾಗ್ ಇರ್ತಾವೆ ಇವು. ಸೊ ವೇಟ್ ಈಸ್ ಆಲ್ಮೋಸ್ಟ್ ಅರೌಂಡ್ 700 grams. Mesh ಇರ್ತೈತಿ, 5 pairs, 10 tapes. Okay, so these are all the details of the packaging material. ಡೈರೆಕ್ಟ್ ಬಲ್ಕ್ ಪ್ಯಾಕ್ ಒಳಗೂ ಏನು ಮಾಡ್ತಾರೆ, ಈ ಥರ ಜೂಟ್ ಬ್ಯಾಗ್ನ ಪ್ಯಾಕ್ ಮಾಡ್ತಾರೆ. ಸೊ ನೀವು 1 ಕ್ವಿಂಟಲ್ ಇರಲಿ, 50 kgs ಇರಲಿ, 5 kg ಇರಲಿ, 1 kg ಇರಲಿ, ದೋಸ್ ಆರ್ ಆಲ್ ಪ್ಯಾಕ್ಡ್ ಇನ್ ಅ ಜೂಟ್ ಬ್ಯಾಗ್. ಓಕೆ, ಸೊ ಅಗೇನ್ ಸೇಮ್ ಥಿಂಗ್, ಜೂಟ್ ಬ್ಯಾಗ್ದಲ್ಲಿ ಡೀಟೇಲ್ಸ್ ನಿಮಗೆ ಕೊಟ್ಟಾರ. ಓಕೆ, ಸೊ ದೀಸ್ ಆರ್ ಅಗೇನ್ ಲೀನೋ ಬ್ಯಾಗ್ಸ್ ಬಟ್ ಡಿಫ್ರೆಂಟ್ ಕಲರ್. ದ ಕೆಪಾಸಿಟಿ ಇಸ್ 1 to 5 kgs. ಸೊ ಇದ್ರದ್ದು ಏನೈತಿ ವೇಟ್ ಸ್ವಲ್ಪ ಕಡಿಮೆ ಇರ್ತೈತಿ. ಸೊ ಇಲ್ಲಿ ನೀವು ನೋಡ್ಬೋದು ಇದ್ರದ್ದು ಡಿಸೈನ್ ಸ್ವಲ್ಪ ಬೇರೆ ಐತಿ. ಓಕೆ, ಸೊ ದಿಸ್ ಈಸ್ ಬೇಸ್ಡ್ ಆನ್ ದ ಕಂಟ್ರೀಸ್, ಆಕ್ಚುಲಿ ಕಂಟ್ರೀಸ್ ಆ್ಯಂಡ್ ದ ಪ್ರಿಫರೆನ್ಸಸ್ ಆಫ್ ದ ಕಸ್ಟಮರ್ಸ್. ಸೊ ಇದೆಲ್ಲ ಪ್ಯಾಕಿಂಗ್ ಬಗ್ಗೆ ಐತಿ. ನಾವು ಕಮಿಂಗ್ ಟು ದ ಮೇನ್ ಪಾಯಿಂಟ್. ಈಗ ಭಾಳಷ್ಟು ಜನ ಏನು ವಿಚಾರ ಮಾಡ್ತಿರ್ತಾರೆ ಅಂತಂದ್ರೆ, ನಾವೀಗ ಎಕ್ಸ್ಪೋರ್ಟ್ ಮಾಡಬೇಕಾಯ್ತು ಓನಿಯನ್ ಅಂತಂದ್ರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಸೊ ಈ PPT ಒಳಗಿಂದ ನಮಗೇನು ಅಂಡರ್ಸ್ಟ್ಯಾಂಡ್ ಆಗ್ತೈತೆ ಅಂತಂದ್ರೆ, ಇವನ್ ದೋ ODOP ಸ್ಕೀಮ್ ಒಳಗೆ ಆನಿಯನ್ಸ್ ಬಾಗಲಕೋಟಿಂದ ಅವ್ರು ಚೂಸ್ ಮಾಡ್ಯಾರ, ಬಟ್ ದ್ಯಾಟ್ ಡಸಂಟ್ ಹ್ಯಾವ್ ಅ GI ಟ್ಯಾಗ್ ಯೆಟ್. ಓಕೆ, ಸೊ GI ಟ್ಯಾಗ್ ಇರೋದು ಭಾಳ ಇಂಪಾರ್ಟೆಂಟ್ ಐತಿ. ಆಮೇಲೆ ಈಗ ಸದ್ಯಕ್ಕೆ GI ಟ್ಯಾಗ್ ಇರೋದು ಬೆಂಗಳೂರು ರೀಜನ್ ಓನಿಯನ್ಸ್ ಏನದಾವು ಅದಕ್ಕೆ GI ಟ್ಯಾಗ್ ಐತಿ. ಸೊ ನೀವೀಗ ಎಕ್ಸ್ಪೋರ್ಟ್ ಮಾಡ್ಬೇಕನ್ನಾಗತ್ತಿದ್ರಿ ಅಂತಂದ್ರೆ, ಒಂದು ನಿಮಗೆ ಚಾಯ್ಸ್ ಏನೈತಿ, ನೀವು ಮಹಾರಾಷ್ಟ್ರದಿಂದ ಎಕ್ಸ್ಪೋರ್ಟ್ ಮಾಡ್ಬೇಕು ಅಥವಾ ನೀವು ಬೆಂಗಳೂರಿಂದ ಎಕ್ಸ್ಪೋರ್ಟ್ ಮಾಡ್ಬೇಕು. ಸೊ ಬೆಂಗಳೂರಿಂದ ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಯಾರು ಎಂಥೂಸಿಯಾಸ್ಟ್ಸ್ ಅದಾರ, ಯಾರು ಈ ಓನಿಯನ್ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಕತ್ತಾರ, ಅವ್ರು ಏನು ಮಾಡ್ಬೇಕು, ಎಲ್ಲಿಂದ ಎಕ್ಸ್ಪೋರ್ಟ್ ಆಗಾಕತ್ತೈತಿ ಅಲ್ಲಿ ಹೋಗಿ ನೀವು ಮೊದಲು ಮಾತಾಡ್ಬೇಕು. ಅಲ್ಲಿ ಹೋಗಿ ಅವ್ರು ಯಾವ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಕತ್ತಾರ, ಏನು ಮಾಡಕತ್ತಾರ, ಏನಿಲ್ಲ ಎಲ್ಲನೂ ಡೀಟೇಲ್ಸ್ ತೊಗೊಂಡು ದೆನ್ ಯು ಶುಡ್ ಕಮ್ ಟು ಅ ಕನ್ಕ್ಲೂಷನ್ ವೆದರ್ ನಾನು ಇದನ್ನು ಮಾಡ್ಬೋದಾ, ಮಾಡೋಕ್ಕಾಗಂಗಿಲ್ಲ. ಮಾಡ್ಬೋದು ಅಂತಂದ್ರೆ ನಾನು ಏನೇನು ಫರ್ದರ್ ಸ್ಟೆಪ್ಸ್ ಮಾಡಬೇಕು, ಮಾಡೋಕ್ಕಾಗಂಗಿಲ್ಲ ಅಂತಂದ್ರೆ ಬಿಟ್ಬಿಡ್ಬೇಕು, ಬೇರೆ ಪ್ರಾಡಕ್ಟಿಗೆ ವಿಚಾರ ಮಾಡಬೇಕು. ದಟ್ ಈಸ್ ದ ಓನ್ಲಿ ಥಿಂಗ್. ಓಕೆ, ಸೊ ಇದರೊಳಗೆ ODOP ಸ್ಕೀಮ್ ಬಾಗಲಕೋಟ್ ನಾವು ಕನ್ಸಿಡರ್ ಮಾಡಿದ್ಮೇಲೆ ಓನಿಯನ್ಸ್ ಅವ್ರು ಸೆಲೆಕ್ಟ್ ಮಾಡ್ಯಾರ. ಬಟ್ ದೆರ್ ಈಸ್ ಸಮ್ ನ್ಯೂಸ್, ನನಗೆ ಮೊನ್ನೆ ಒಬ್ರು ಯಾರೋ ಹೇಳಿದ್ರು ದ್ಯಾಟ್ ಓನಿಯನ್ಸ್ ಅನ್ನ ತೆಗೆದು ಅವ್ರು ಜಾಗ್ರಿ ಮಾಡತ್ತಾರ. ವೈ? ಬಿಕಾಸ್ ಬಾಗಲಕೋಟ್ ರೀಜನ್ ಒಳಗೆ ಮಾಲಿಂಗ್ಪುರ್ ಆಗಲಿ, ಮುಧೋಳ್ ಆಗಲಿ, ಆಮೇಲೆ ಸುತ್ತಮುತ್ತ ರೀಜನ್ ಒಳಗೆ ಕಬ್ಬು ಭಾಳ ಐತಿ. ಆಮೇಲೆ ಕಬ್ಬು ಭಾಳ ಇರೋದ್ರಿಂದ ಅದರಿಂದ ಜಾಗ್ರಿನೂ ಪ್ರೊಡ್ಯೂಸ್ ಮಾಡ್ತಾರ. ಸೊ ಹಿಂಗಾಗಿ ಬಾಗಲಕೋಟ್ ರೀಜನ್ ಇಂದ ಜಾಗ್ರಿ ಪ್ರಾಡಕ್ಟ್ ಅನ್ನ ಐಡೆಂಟಿಫೈ ಮಾಡಕತ್ತಾರ ಅಂತ ಹೇಳಿ ನಮಗೆ ನ್ಯೂಸ್ ಬಂದೈತಿ. ಸೊ ಲೆಟ್ ಅಸ್ ವೇಟ್ ಫಾರ್ ದಟ್. ಬಟ್ ನಿಮಗೆ ಇದ್ರೊಳಗೆ ಏನೈತಿ, ನೀವು ಬಾಗಲಕೋಟದವ್ರ ಇದನ್ನ ಅಷ್ಟೇ ಚೂಸ್ ಮಾಡ್ಬೇಕಂತ ಏನಿಲ್ಲ, ಅಥವಾ ಬೇರೆ ರೀಜನ್ದವ್ರು ಇದ್ರಂತಂದ್ರೂ ಕೂಡ ODOP ಸ್ಕೀಮ್ ಒಳಗೆ ಇದನ್ನ ಐತಂತಂದ್ರೆ ನೀವು ಇದನ್ನ ಚೂಸ್ ಮಾಡಿ ಬಾಗಲಕೋಟದ ಓನಿಯನ್ ನೀವು ಎಕ್ಸ್ಪೋರ್ಟ್ ಮಾಡಕ್ ಹೋದ್ರಿ ಅಂತಂದ್ರೆ ಅದನ್ನು ಪಾಸಿಬಲ್ ಆಗಂಗಿಲ್ಲ. ಸೊ ದಟ್ ಈಸ್ ವೈ ಇದನ್ನ ನಾವು ಡೀಟೇಲ್ ಆಗಿ ನಿಮಗೆ ತಿಳ್ಸಾಕ್ ಇದನ್ನ ವಿಡಿಯೋ ಮಾಡಿದ್ ನಾನು. ಏನಂತಂದ್ರೆ ODOP ಸ್ಕೀಮ್ ಒಳಗೆ ನೀವು ಪ್ರಾಪರ್ಲಿ ಇದನ್ನ ಪ್ರಾಡಕ್ಟ್ ಐಡೆಂಟಿಫೈ ಮಾಡ್ಯಾರಂತಂದ್ರೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗೇ ಆಗ್ತದೆ ಅಂತ ಇರಂಗಿಲ್ಲ. ಓಕೆ, ಅಲ್ಟಿಮೇಟ್ಲಿ ನಿಮಗೆ ಕಸ್ಟಮರ್ ಏನು ಕೇಳತ್ತಾರ ಅದ ನೀವು ಕೊಡ್ಬೇಕಾಗುತ್ತೆ. ನಾಳೆ ನೀವು ಓನಿಯನ್ ಎಕ್ಸ್ಪೋರ್ಟ್ಸ್ ಒಂದು ಕಂಪನಿ ಹಾಕಿದ್ರಿ ಅಂತಂದ್ರೆ ನಾಳೆ ನಿಮಗೆ ನೀವು ಬೆಂಗಳೂರಿಂದ ಎಕ್ಸ್ಪೋರ್ಟ್ ಮಾಡಕತ್ತೀರಿ, ನಿಮ್ಮ ಹೊಲ ಐತಿ, ನಿಮ್ಮ ಫಾರ್ಮ್ ಐತಿ, ನೀವು ಪ್ರೊಡ್ಯೂಸ್ ಮಾಡತ್ತೀರಿ, ನೀವು ಎಕ್ಸ್ಪೋರ್ಟ್ ಮಾಡತ್ತೀರಿ. ಕಸ್ಟಮರ್ ಒಂದು ದಿವಸ ಅಂದ, ಇಲ್ಲ ನನಗೆ ಈ ಓನಿಯನ್ ಬೇಡ, ನನಗೆ ನಾಸಿಕ್ ಓನಿಯನ್ ಬೇಕು. ಸೊ ನಾಸಿಕ್ ಓನಿಯನ್ ನಾವು ಕೇಳಿದ ಅಂತಂದ್ರೆ ನೀವು ನಾಸಿಕಿಗೆ ಹೋಗಿ ಅಲ್ಲಿಂದ ಪ್ರೊಕ್ಯೂರ್ ಮಾಡಿ ನೀವು ಅದನ್ನ ಓನಿಯನ್ ಅವ್ರಿಗೆ ಎಕ್ಸ್ಪೋರ್ಟ್ ಮಾಡಲೇಬೇಕಾಗುತ್ತೆ. ಯು ಕೆನಾಟ್ ಸೇ ನೋ. ನೀವು ನೋ ಅಂತ ಹೇಳಿದ್ರೆ ಅಂತ ಅವ್ರು ಬೇರೆಯವ್ರ ಕಡೆ ತಗೋತಾರೆ ಅಷ್ಟೇ. ನೋ ಹೇಳಕ್ ಬರಂಗಿಲ್ಲ ಅಂತಿಲ್ಲ, ಯು ವಿಲ್ ಲೂಸ್ ದ ಬಿಸ್ನೆಸ್. ಸೊ ದಟ್ಸ್ ವಾಟ್ ಐ ಮೆಂಟ್. ಸೊ ಅದಕ್ಕೆ ಏನೈತಿ, ಸೊ ನೀವು ಯಾವುದೋ ಒಂದು ಪ್ರಾಡಕ್ಟ್ ಚೂಸ್ ಮಾಡಕತ್ತೀರಿ ಅಂತಂದ್ಮೇಲೆ ಅದ್ರ ಬಗ್ಗೆ ನಿಮಗೆ ಬ್ಯಾಕ್ ಗ್ರೌಂಡ್ ಸ್ಟಡಿ ಇರೋದು ಭಾಳ ಇಂಪಾರ್ಟೆಂಟ್ ಐತಿ. ನಾ ಬರೀ ಓನಿಯನ್ ನಂದು ಫಾರ್ಮ್ ಐತಿ ಅಂತ ಹೇಳಿ ನಾನು ಅದು ಮಾಡಿದ್ರು ನಡೆಯಂಗಿಲ್ಲ. ನಾನು ಬಾಗಲಕೋಟದಿಂದ ಅದೀನಿ ಅಂತ ಹೇಳಿ ನಾನು ಬರೀ ಓನಿಯನ್ ಮಾಡಕ್ ಹೋದೆ ಅಂತಂದ್ರೆ ಅದನ್ನು ನಡೆಯಂಗಿಲ್ಲ. ಎಕ್ಸ್ಪೋರ್ಟ್ ವರ್ದಿನೆಸ್ ಐತಿ ಏನಿಲ್ಲ ಇದನ್ನ ಚೆಕ್ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಗೌರ್ಮೆಂಟ್ದವರು ಈ ರೀಜನ್ ಇಂದ ಪ್ರತಿಯೊಂದು ರೀಜನ್ ಇಂದ ಪ್ರಾಡಕ್ಟ್ ಪ್ರಮೋಟ್ ಮಾಡಕತ್ತಾರ, ನೋ ಡೌಟ್. ಬಟ್ ಅದು ಆಲ್ರೆಡಿ ಹೋಗಾಕತೈತಿ ಏನಿಲ್ಲ, ಇದನ್ನ ಎಕ್ಸ್ಪೋರ್ಟರ್ದ ಕೆಲಸ ಐತಿ ಚೆಕ್ ಮಾಡೋದು. ಸೊ ಆಸ್ ಎ ಎಕ್ಸ್ಪೋರ್ಟರ್ ನೀವು ಇದನ್ನೆಲ್ಲಾನು ಬೇಸಿಕ್ ಸ್ಟಡಿ ಮಾಡಿ ಅವಾಗ ನೀವು ಕೈ ಹಾಕ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮುಂದೆ ಹೋದ್ಮೇಲೆ ನಿಮಗೆ ಭಾಳಷ್ಟು ಚೇಂಜಸ್ ಮಾಡ್ಕೊಂತ ಕೊಡ್ಬೇಕಾಗ್ತಾವು. ಆಮೇಲೆ ದಟ್ ಈಸ್ ಮಚ್ ಮೋರ್ ಫ್ರಸ್ಟ್ರೇಟಿಂಗ್. ಓಕೆ, ಸೊ ದಟ್ ಈಸ್ ಇಟ್. ಈ ನಮ್ಮ ODOP ಸೀರೀಸ್ ಒಳಗೆ
ಫಸ್ಟ್ ವಿಡಿಯೋ ದಟ್ ಇಸ್ ಫಾರ್ ಬಾಗಲಕೋಟ್ ಆ್ಯಂಡ್ ದ ಪ್ರಾಡಕ್ಟ್ ಓನಿಯನ್ಸ್ ಇಸ್ ದಿಸ್. ಸೊ ನಿಮ್ಮ ಕನೆಕ್ಟ್ಸ್ ಒಳಗೆ ಯಾರು ಬಾಗಲಕೋಟದವ್ರು ಇದ್ರು ಅಂತಂದ್ರೆ ಅವ್ರಿಗೆ ಶೇರ್ ಮಾಡ್ರಿ, ಅಥವಾ ಓನಿಯನ್ ಪ್ರೊಡ್ಯೂಸ್ ಮಾಡೋರು ಯಾರು ಇದ್ರು ಅಥವಾ ಓನಿಯನ್ ಎಕ್ಸ್ಪೋರ್ಟ್ ಮಾಡಕ್ಕೆ ಇಂಟ್ರೆಸ್ಟೆಡ್ ಯಾರು ಇದ್ರು ಅಂತಂದ್ರೆ ಅವ್ರಿಗೆ ನೀವು ಇದನ್ನ ವಿಡಿಯೋ ಶೇರ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್. ಆಮೇಲೆ ನೆಕ್ಸ್ಟ್ ಯಾವ ಡಿಸ್ಟ್ರಿಕ್ಟ್ ನಾವು ವಿಡಿಯೋ ಮಾಡ್ಬೇಕಂತ ಹೇಳಿ ನೀವು ಕಮೆಂಟ್ ಸೆಕ್ಷನ್ ಹಾಕ್ರಿ. ಐ ವಿಲ್ ಡೂ ದ್ಯಾಟ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.